ಲವ್ ಮಾಡಿದ್ದೀರಾ? ಲವ್ ಮಾಡಿದ್ದೀವಿ, ಈಗ ಸದ್ಯಕ್ಕೆ ಬಿಟ್ಟಿದ್ದೀವಿ ಎಲ್ಲ. ಆಮೇಲೆ ಹಂಗೆ ಲವ್ ಮಾಡ್ತಾ ಇದ್ವಿ, ಅದೆಲ್ಲ ಕಾಲ ಹೊಟ್ಟೋಯ್ತು ಲವ್ದು. ಇವಾಗ ಏನಿದ್ರು ತಂದೆ ತಾಯಿನ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ತಲೆ ಇರಲಿಲ್ಲ, ಮಾಡಿಬಿಟ್ವಿ ಲವ್ವು. ಇವಾಗ ತಲೆ ಐತೆ, ಅದಕ್ಕೆ ಮತ್ತೆ ತಪ್ಪು ಕೆಲಸ ಮಾಡೋಕ್ಕೆ ಹೋಗಲ್ಲ. ತುಂಬ ನೋವಲ್ಲಿ ಹೇಳ್ತಾ ಇದ್ದೀರಾ ಅನಿಸ್ತಾ ಇದೆ. ತುಂಬ ನೋವಲ್ಲಿ, ಯಾಕಂದರೆ ನಾವು ಆ ನೋವು ಅನುಭವಿಸಿ ಬಂದಿದ್ದೀವಿ. ಚೆನ್ನಾಗಿರ್ತಾರೆ ಸ್ವಲ್ಪ ದಿವಸ, ಸ್ವಲ್ಪ ವರ್ಷ, 1-2 ವರ್ಷ 3 ವರ್ಷ ಚೆನ್ನಾಗಿರ್ತಾರೆ. ಆಮೇಲೆ ಹಂಗೆ ಅವ್ರಿಗೇನಾಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಬೇಡ, ಇದು ಸೆಟ್ ಆಗಲ್ಲ ನಮಗೆ. ಯಾರನ್ನ ಅರ್ಥ ಮಾಡ್ಕೊಂಡ್ರು ಈ ಲವ್ ಮಾಡಿದಾಗ ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಯಾಕೆ ಈ ಥರ ಮಾತುಗಳು ಅಂತ? ಯಾಕೆ ಈ ಥರ ಅಂದರೆ, ನಾವೊಂದು ಅವರಿಂದ ನಮ್ಮಿಂದ ಅವ್ರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಕೆಲವೊಂದು ಚಿಕ್ಕ ಚಿಕ್ಕ ವಿಷಯಗಳು. ಅದು ಎಕ್ಸ್ಪೆಕ್ಟ್ ಮಾಡ್ರೆ ಅದನ್ನು ತಪ್ಪಂದರೆ ಇನ್ನೇನು ಅರ್ಥ ಮಾಡ್ಕೊಬೇಕು ನಾವು? ಫ್ರೆಂಡ್ಸ್ ಜೊತೆ ಹೋಯ್ತಾ ನಮ್ಮ ಜೊತೆ ಬರಲ್ಲ ಅಂತಾರೆ. ಅವ್ರು ಬರೋಕ್ಕೆ ಮುಂಚೆ ಫ್ರೆಂಡ್ಸ್ ಅಲ್ವಾ ಇದ್ದಿದ್ದು? ಏನು ಹೇಳ್ತೀರ ಅವ್ರಿಗೆ? ಅದು ಚಿಕ್ಕದಕ್ಕೆ 1 ವಾರ ಜಗಳ ಬೇಕಾದು. ಹಾಗಿದ್ರೆ ಮತ್ತೆ ಮುಂದೆ ಲವ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಥವಾ ಇಲ್ಲಿಗೆ ಸಾಕು? ನೋ ಲವ್ ನೋ ಪೇಯ್ನ್. ಆ ತಂದೆ ತಾಯಿ ಪ್ರೀತಿ ಮುಂದೆ ಈ ಹುಡುಗಿರ್ದೇನೂ ಪ್ರೀತಿ ಇಲ್ಲ ಅಂತ ಅರ್ಥ ಆಗೋಗಿದೆ. ಜೀವನ ಪೂರ್ತಿ ತಂದೆ ತಾಯಿ ಪ್ರೀತಿ ಜೊತೆನೇ ಆರಾಮಾಗಿ ಇದ್ಬಿಡ್ಬೋದು. ನಮ್ಮದು ಸ್ಕೂಲಲ್ಲಿ ಒಂದು ಲವ್ ಆಗಿದೆ, ಕಾಲೇಜ್ ಲೈಫಲ್ಲೂ 2 ಲವ್ ಆಗಿದೆ. ಬಟ್ ಒಂದು ಕೋಟ್ ಇದೆ, ಟ್ರೂ ಲವ್ ನೆವರ್ ಸಕ್ಸಸ್ ಅಂತ. ಹಂಗೆ ಬಟ್ ಸ್ಕೂಲ್ ಲವ್ ಇಷ್ಟ ಆಯ್ತಾ ಅಥವಾ ಕಾಲೇಜ್ ಲವ್ ಇಷ್ಟ ಆಯ್ತಾ? ಸ್ಕೂಲ್ ಲವ್ ಬುದ್ಧಿ ಇಲ್ದಿರ್ಬೇಕಾರೆ ಮಾಡಿದ್ವಿ, ಅದ್ರ ಬಗ್ಗೆ ಅಷ್ಟೊಂದೇನಿಲ್ಲ. ಬಟ್ ಕಾಲೇಜ್ ಲೈಫು ಲವ್ವು ಅದೇ ಫಸ್ಟ್. ಸ್ಕೂಲ್ ಲೈಫ್ದು ಏನೋ ದೇವ್ರಿಗೆ ಅನ್ನೋ ಥರ, ಆಟ ಆಡ್ಬೇಕಾರೆ ಇದು ದೇವ್ರಿಗೆ ಅಂತ ಫಸ್ಟ್ ಆಟ ಆಡ್ತೀವಲ್ಲ ಹಂಗೆ. ಬಟ್ ಇದು ಕಾಲೇಜ್ ಲೈಫಲ್ಲಿ ಮಾಡಿದ್ದು ಫಸ್ಟ್ ಲವ್ ನೆವರ್ ಸಕ್ಸಸ್. ಇವಾಗ ಯಾವ ಹುಡುಗಿನೂ ಲವ್ ಮಾಡಬೇಕು ಅಂತ ಅನಿಸ್ತಾ? ಯಾವ ಹುಡುಗಿ ಕ್ರಶ್ಶು ನೋಡಿದವ್ರ ಮೇಲೆಲ್ಲ ಕ್ರಶ್ ಆಗುತ್ತೆ ನಮಗೆ. ಇವಾಗ ನಿಮ್ಮ ಮೇಲೂ ಕ್ರಶ್ ಆಗೋಗಿದೆ ನನಗೆ. ಹಂಗೆ ಕ್ರಶ್ಶು ಎಲ್ಲರ ಮೇಲೂ ಆಗುತ್ತೆ, ಆದರೆ ಲವ್ ಯಾರ ಮೇಲೂ ಬರ್ತಾ ಇಲ್ಲ, ಬರಬಾರ್ದು ಅಂತಲೇ ಬೇಡ್ಕೊಂಡಿದ್ದೀವಿ ನಾವು. ನಾನು ಒಂದು ಇಬ್ಬರನ್ನ ಲವ್ ಮಾಡಿದ್ದೀನಿ. ಇಬ್ಬರೂ ಕೈ ಕೊಟ್ಟು ಹೋಗ್ಬಿಟ್ರು. ಅದಕ್ಕೆ ಬೇಡಪ್ಪ, ಇದು ನಮಗೆ ಆಗಿ ಬರಲ್ಲ, ಸಾಕು, ಇದು ಇಲ್ಲಿಗೆ ಮುಗಿಸ್ಬಿಡೋಣ. ಏನೈತೆ ಓದ್ಕೊಂಡು ತಂದೆ ತಾಯಿ ಏನಂತಾರೆ ಕೇಳ್ಕೊಂಡು ಹೋಗೋಣ ಅಂತ ಇದ್ದೀವಿ. ಹಂಗೆ ಮಾಡೋಣ. ಇಲ್ಲ, ಇಬ್ಬರು ಚೆನ್ನಾಗೇ ಕೊಟ್ಟರು. ಅಂದರೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ, ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಅವ್ರಿಗೆ ಇಷ್ಟ ಆಯ್ತಾ ಇರಲಿಲ್ಲ ನಾವೇನು ನಾವು ಹಾಕ್ಕೊಂಡಿರೋ ಚಟಗಳು. ಅದಕ್ಕೆ ಅವರು ಒಬ್ಬರು ಹಂಗೆ ಹೋದರು, ಇನ್ನೊಬ್ಬರು ಏನಕ್ಕೋ ಹಂಗೆ ಬಿಟ್ಟು ಹೋದ್ರು. ಅವ್ರಿಗೆ ಎಲ್ಲೇ ಇರಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ. ಆಮೇಲೆ ಹಂಗೆ ಒಂದು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಅವ್ರು ಯಾರೇ ಬೇರೆ ಹುಡುಗನ ಜೊತೆ ಓಡಾಡಿದ್ರು ಫಸ್ಟು ಗ್ಯಾಪ್ನ ಬರ್ತೀನಿ ನಾನು, ಅದೊಂದು ಹೇಳ್ತೀನಿ. ಕಾಲ್ ಮೆಸೇಜ್ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀರಾ? ಕಾಲ್ ಮೆಸೇಜ್ ಅವ್ರದ್ದೇ ಪೆಂಡಿಂಗಲ್ಲಿ ಇಟ್ಬಿಟ್ಟಿದ್ದೀವಿ ಮೇಡಮ್. ನೆನಪಾಗ್ತಾರೆ, ಆದರೆ ಸೀದಾ ಫೋನ್ನ ಫ್ಲೈಟಿಗೆ ಹಾರಿಸ್ತೀವಿ, ಮಲ್ಕೊತೀವಿ. ಅದು ಬಿಟ್ಟು ಮೆಸೇಜ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡೆಲ್ಲ ಕೂತ್ಕೊಳ್ಳಲ್ಲ ಅಷ್ಟೇ. ಹಲೋ ಹಲೋ, ಹೇಳು. ಎಲ್ಲಿದ್ಯಾ ಮಮ್ಮಿ? ಮನೇಲಿದ್ದೀನೋ. ಮನೇಲಿದ್ಯಾ? ನೀ ಇಷ್ಟು ದಿನ ಹುಡುಗಿರ್ನ ನಂಬಿ ಹುಡುಗಿ ಹಿಂದೆ ಹೋಗಿ ಹುಡುಗಿನ ಪ್ರೀತಿ ಮಾಡಿ ಅವ್ರದ್ದೆಲ್ಲ ಪ್ರೀತಿ ಏನೂ ಇಲ್ಲ ಅನ್ಸ್ಬಿಟ್ಟಿದೆ ಮಮ್ಮಿ. ಕೊನೆವರೆಗೂ ಶಾಶ್ವತವಾಗಿರೋದು ಒಂದೇ ಪ್ರೀತಿ, ತಂದೆ ತಾಯಿ ಪ್ರೀತಿ ತಾನೇ? ಹೌದು. ಅದೇ ಸಾಕು ತಾನೇ ಮಮ್ಮಿ ನಮ್ಗೆ ಜೀವನಕ್ಕೆ? ಸಾಕು. ಈ ಹುಡುಗಿರದ ಪ್ರೀತಿ ಎಲ್ಲ ಬೇಕಾ ಮಮ್ಮಿ? ಅದು ಹುಡುಗಿರದು ಪ್ರೀತಿ ಅನ್ನೋದು ಒಂದ್ ಕಾಲದಲ್ಲಿ ಇತ್ತು ಕಣೋ, ಅದು ಇವಾಗ ಸೆಟ್ ಆಗಲ್ಲ. ಅದು ಇವಾಗ ಕಾಲಕ್ಕಿಲ್ಲ ಅಷ್ಟೇ. ಅಲ್ಲ, ಇವಾಗ ಮತ್ತೆ ಆ ಹುಡುಗಿ ಬಂದ ನನ್ನ ಮಾತಾಡಿಸ್ತಾವಳು, ಏನ್ ಮಮ್ಮಿ ಮಾಡ್ಲಿ ನಾನು? ಬೇಡ, ಮಾತಾಡ್ಬೇಡ, ಸೈಲೆಂಟ್ ಆಗಿ ಬರೋದ್ ಕಲ್ತ್ಕೋ. ಹೇಳ್ದಷ್ಟ್ ಮಾಡು. ನಾನು ಹೇಳ್ದೆ ತಾನೆ, ನನಗ್ ಗೊತ್ತು ಇವೆಲ್ಲ ಆಗತ್ತೆ ಅಂತ. ನನಗ್ ಗೊತ್ತಿರೋದಕ್ಕೆ ನಾನು ಹೇಳಿದ್ ನಿನ್ಗೆ ಮೊದ್ಲೇನೇನೆ. ನೀನೇ ಬೇಕು, ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂತ ಎದುರಿಸ್ತಾವಳು, ಏನ್ ಮಮ್ಮಿ ಮಾಡ್ಲಿ? ಬರಕ್ ಹೇಳ ನನ್ನ ಹತ್ರಕ್ಕೆ ಅವಳನ್ನ. ಅಲ್ಲ, ಬರಕ್ ಹೇಳ ನನ್ನ ಹತ್ರಕ್ಕೆ ಅವಳನ್ನ. ಜಾಸ್ತಿ ಮಾತಾಡಿದ್ರೆ ಸರಿಗ ಇರಲ್ಲ ಅಂತ ಹೇಳ ಅವಳಿಗೆ. ಆಮೇಲೆ ಅವತ್ತು ಗ್ರಾಚಾರ ಬಿಡಿಸಿಲ್ಲ, ಹೋಗ್ಲಿ ಅಂತ ಬಂದಿದ್ದೀನಿ ಮನೆಗೆ. ಇವತ್ತ ಕಾಲೇಜಲ್ಲಿ ಪ್ರಿನ್ಸಿಪಲ್ ಮುಂದೆ ಗಾಚಾರ ಬಿಡಿಸ್ತೀನಿ ಅಂತ ಹೇಳ ಅವಳಿಗೆ. ಸರಿ ಮಮ್ಮಿ, ಆಯ್ತು. ಇವಾಗ ಆಗಿರೋದೇ ಸಾಕು ಅವಳಿಂದ ನಿನಗೆ. ಲವ್ ಯು ಮಮ್ಮಿ. ಸಾಕು, ಅವಳಿಂದ ಆಗಿರೋದು.
ಲವ್ ಯು ಅಲ್ಲ ಮಮ್ಮಿ ಕಣೋ, ಮಮ್ಮಿ ನೀನ್- ಮಮ್ಮಿ ಅಲ್ಲ ಕಣೋ, ಮೀ ನೀನ್ ಅಂತ ನಿನ್ ಮಮ್ಮಿ ಭವಿಷ್ಯ ಹೇಳು. ಐ ಲವ್ ಯು ಮಮ್ಮಿ. ಹ್ಞೂ ಕಣೋ ಬಾರು, ಬಂದ್ಬಿಡ್ ನೀನ್ ಅಲ್ಲಿ ಇರ್ಬೇಡ ಜಾಸ್ತಿ ಹೊತ್ತು. ಸರಿ ಅದಕ್ಕೆ ಹೇಳೋದ್ ನಿನ್ಗೆ ಅಲ್ಲಿ ಇರ್ಬೇಡ, ಮುಗ್ದಿದ ತಕ್ಷಣ ಬಾ ಅಂತ. ಸರಿ ಮಮ್ಮಿ ಆಯ್ತು. ಇದು ರೆಕಾರ್ಡ್ ಮಾಡಿ. ಹಲೋ ಮೀ, ಆ ಇಲ್ಲಿ ಒಂದು ಟಿವಿದು ಇಂಟರ್ವ್ಯೂ ಬಂದಿತ್ತು, ಅದಕ್ಕೆ ಸುಮ್ಮನೆ ಫೋನ್ ಮಾಡಿದ್ದು ಮಮ್ಮಿ. ಹಂಗಲ್ಲ ಏನೂ ಇಲ್ಲ, ನಾನು ಆ ಥರ ಎಲ್ಲ ಯಾವುದಕ್ಕೂ ಮತ್ತೆ ಹೋಗಲ್ಲ, ನಿನಗೆ ಗೊತ್ತು ತಾನೆ. ಹಾ ಸುಮ್ಮನೆ ಹೇಳಿದ್ದು. ಆಮೇಲೆ ನೀನು ಫೋನ್ಗಿನ್ ಮಾಡ್ಬಿಟ್ಟು ಅವರಿಗೆ. ಇಲ್ಲ ಬಾರು. ಸರಿ. ಇಲ್ಲ ಬಾ, ಒಂದ್ ನಿಮಿಷ ನನ್ಗೆ ಹೆಂಗೋ ಆಗೋಯ್ತು ಬಾ. ಸಾರಿ ಮಮ್ಮಿ, ಸಾರಿ ಮಮ್ಮಿ. ಸರಿ ಬಾ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.